ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಬೀಟ್ರೂಟ್ ಪಲ್ಯ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬೆಂಕಿ ಉರಿತಾ ಇದೆ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ನೋಡ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಾಯಿಲೆ. ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಹಾಗೆ ಎಣ್ಣೆನೂ ಕೂಡ ಕಾಯ್ತಾ ಬರ್ತಿದೆ. ಇದು ಹೋಗಿ ಬರೋದ್ರಿಂದ ಮಾತಾಡಿದ್ದೆಲ್ಲ ಸ್ವಲ್ಪ ಇದಾಗುತ್ತೆ. ಹೀಗೆ ನಿಂತ್ಕೊಂಡಿರ್ತೀವಲ್ಲ, ಅದು ಹೋಗಿ ನಮ್ಮ ಮುಖಕ್ಕೆ ಬಂದಂಗೆ ಆಗುತ್ತೆ. ಹಾಗಾಗಿ ಮಾತಾಡಿದ್ದು ಸ್ವಲ್ಪ ಸ್ಟ್ರಕ್ ಆದಂಗೆ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಎಣ್ಣೆ ಕಾಯ್ತಾ ಬಂದಿದೆ. ಈಗ ಸಾಸಿವೆನ ಹಾಕೊಳ್ಳೋಣ. ಇದು ಚಿಟಪಟ ಅಂದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೆಂಪಾಗಿದೆ, ನೋಡ್ತಾ ಇರ್ಬೋದು. ಈಗ ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕೆಂಪಾಗಿದೆ. ನಾನು ಒಲೆನಲ್ಲಿ ಮಾಡ್ತಾಯಿದ್ದೀನಿ. ನೀವು ಗ್ಯಾಸಲ್ಲಿ ಕೂಡ ಮಾಡ್ಕೋಬೋದು. ಈಗ ಯಾರು ಒಲೆನಲ್ಲಿ ಮಾಡೋರು ಕಮ್ಮಿ. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಕೆಂಪಾಗಿದೆ. ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸನ್ನು ಸೇರಿಸ್ಕೊಳ್ತೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇವತ್ತಿನ ವೆದರ್ನ ನೋಡ್ತಾ ಇರ್ಬೋದು. ಇವತ್ತು ಸ್ವಲ್ಪ ಮೋಡನೇ ಇದೆ, ಮಳೆ ಕೂಡ ಬರ್ತಾ ಇದೆ. 10:30-11 ಗಂಟೆ ಅನ್ನುವಾಗ ಈ ರೀತಿ ಫುಲ್ ಕತ್ಲಾಗಿದೆ. ಜಾಸ್ತಿ ಮಳೆ ಬರೋ ಥರನೇ ಅನಿಸ್ತಾ ಇದೆ ಇವತ್ತು. ನಿನ್ನೆನೂ ಕೂಡ ಮಳೆ ಇತ್ತು. ಇದು ಸಣ್ಣದಾಗಿ ಹೆಚ್ಚಿರೋದ್ರಿಂದ ಇದು ಕೂಡ ಕೆಂಪಾಗಿದೆ. ಇವಾಗ ಇದಕ್ಕೆ ನಾನು ಬೀಟ್ರೂಟನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದ ಮೇಲೆ ತೊಳ್ಕೊಂಡು ತುರಿದಿರೋದು ನಾನು. ಆದ್ದರಿಂದ ಇನ್ನೊಂದು ಸಲ ತೊಳಿಬೇಕಂತ ಇಲ್ಲ. ಸಿಪ್ಪೆ ತೆಗೆದ ಮೇಲೆ ತೊಳೆದಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಕಲ್ಲುಪ್ಪನ್ನ ಕೂಡ ನಾನು ಹಾಕ್ಕೊಳ್ತೀನಿ. ಇವಾಗ ಇದು ನಾನು ಕುಕ್ಕರಲ್ಲಿ ಬೇಯಿಸಿಲ್ಲ. ಕುಕ್ಕರಲ್ಲಿ ಕೂಡ 1-2 ವಿಷಲ್ ಮಾಡಿದರೆ ಸಾಕು. ಆವಾಗ ನೀರೇನು ಜಾಸ್ತಿ ಹಾಕೋಬೇಕಾಗಿಲ್ಲ ಒಗ್ಗರಣೆಗಿಟ್ಟಾಗ. ಇವಾಗ ನಾನು ಹಾಗೆ ಬೇಯಿಸ್ತಿರೋದ್ರಿಂದ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇದನ್ನು ಇವಾಗ ಮುಚ್ಚಿ ಇದನ್ನು ಒಂದು 1/4 ಗಂಟೆ ಚೆನ್ನಾಗಿ ಬೆಂಕಿ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇದಿವಾಗ ಮುಚ್ಚಿಟ್ಟು 1/4 ಗಂಟೆ ಬೇಯಿಸಿದ್ದೀನಿ. ಇದಿವಾಗ ಬೇಯ್ತಾ ಬಂದಿದೆ. ಇದಕ್ಕೆ ಇನ್ನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು. ಇದಕ್ಕೆ ಈ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ 5 ನಿಮಿಷ ಬೇಯಿಸಿದ್ರೆ ಆಯಿತು. ಇದನ್ನು ಮುಚ್ಚಿಬಿಟ್ಟು 5 ನಿಮಿಷ ಬೇಯಿಸ್ಕೊಳ್ಳೋಣ. ಪಲ್ಯ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ 5 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಅಂದ್ಬಿಟ್ಟು. ನೀವು ಒಂದ್ಸಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಸ್ಕಿಪ್ ಕೂಡ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.